ಇವತ್ತು ಭಾರತ ದೇಶ ಹೃದಯಾಘಾತದ ರಾಜಧಾನಿಯಾಗಿದೆ, ಸಕ್ಕರೆ ಕಾಯಿಲೆಯ ರಾಜಧಾನಿಯಾಗಿದೆ, ಅಧಿಕ ರಕ್ತದ ಒತ್ತಡದ ರಾಜಧಾನಿ ಆಗಿದೆ. ಅದರಿಂದ ನಾವು ಕೆಲಸವನ್ನು ಮಾಡಬೇಕು. ಇವತ್ತು ವ್ಯಾಯಾಮ ಅನ್ನೋದು ಬಹಳ ಮುಖ್ಯವಾದದ್ದು. ಇವತ್ತು ನಾನೀಗಾಗಲೇ ಹೇಳಿದ್ದೇನೆ, ನಮ್ಮ ಹೃದಯ ಕೂಡ ಅದೇ ಹೇಳುತ್ತೆ, ನೀನು ನನಗಾಗಿ 1 ತಾಸು ಚಲಿಸು, ನಾನು ನಿನಗಾಗಿ ನಿರಂತರವಾಗಿ ಮಿಡಿಯುತ್ತೇನೆ ಇಂತಿ ಹೃದಯ ಅಂತ. ಅದರಿಂದ ನಾವು ನೋಡಿ, ಎಷ್ಟೋ ಸರಿ ನಾನು ರಾತ್ರಿ 10ವರೆಗೆ ವಾಕ್ ಮಾಡಿದ್ದೇನೆ. ಅಂದರೆ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ 10,000 ಸ್ಟೆಪ್ಸ್ ಅಂತ. ಒಂದೊಂದು ಸರಿ ಇದೇನಾಗುತ್ತೆ, ನಾವು ಪಾರ್ಕಲ್ಲೂ ವಾಕ್ ಮಾಡೋಕ್ಕಾಗಲ್ಲ, ಅಲ್ಲೇ ಬರ್ತಾರೆ ಜನ. ಈ ದೇಹ ಒಂದು ಐಸ್ ಕ್ರೀಮ್ ಇದ್ದಂಗೆ ಅಂತ ಹೇಳಬೇಕಾಗುತ್ತೆ ನಾನು. ನೋಡಿ, ಐಸ್ ಕ್ರೀಮು ತಿಂದರೂ ಕರಗುತ್ತೆ, ತಿಂದೆ ಇದ್ದರೂ ಕರಗುತ್ತೆ. ಆದರೆ ಈ ದೇಹನೂ ಅಷ್ಟೇ, ದೇಹನೂ ಐಸ್ ಕ್ರೀಮ್ ಇದ್ದಂಗೆ. ಈ ದೇಹ ಯಾವ ರೀತಿ ಕರಗಬೇಕು ಅಂದರೆ, ಒಳ್ಳೆಯ ಕೆಲಸ ಮಾಡಿ ಕರಗಬೇಕು, ಒಳ್ಳೆಯ ಸಾಮರಸ್ಯದಿಂದ ಕರಗಬೇಕು, ಸಮಾಜಮುಖಿ ಕೆಲಸ ಮಾಡಿ ಕರಗಬೇಕು. ಆಗ ಅದಕ್ಕೆ ಒಂದು ನಾವು ಹೇಳ್ತೀವಿ, ಒಂದು ಗಾದೆ ಕೂಡ ಇದೆ, ಇದು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ. ಸೊ ಅದರಿಂದ ನಾವು ಒಳ್ಳೆ ಕೆಲಸ ಮಾಡಬೇಕು. ನಾವೇನು ಅಂದರೆ ಕೋಪ ಮಾಡ್ಕೋಬಾರ್ದು. ನೀವು ನಿಜವಾಗ್ಲೂ ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೋಬೇಕು, ನಿಮ್ಮ ಸಂಬಂಧಗಳು ಚೆನ್ನಾಗಿರಬೇಕು ಅಂದರೆ ಕೋಪ ಮಾಡ್ಕೋಬಾರ್ದು. ಕೋಪ ಒಂದು ತಾಪ ಅಂತಲೇ ಹೇಳ್ತೀವಿ. ನೀವು ಬಿಸಿನೀರು ಮರಳ್ತಾ ಇರೋ ನೀರಲ್ಲಿ ನೀವು ಮುಖ ನೋಡಿದರೆ ಕಾಣಲ್ಲ, ನಿಮ್ಮ ಮುಖ ನೋಡಿದರೆ ನೀರಲ್ಲಿ ಕಾಣೋದಿಲ್ಲ, ಪ್ರತಿಬಿಂಬ ಕಾಣೋದಿಲ್ಲ. ಅದೇ ರೀತಿ ಕೋಪ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಕೆಟ್ಟ ಕೆಲಸಗಳನ್ನು ನಾವು ಮನಸ್ಸಿಗೆ, ಬೇರೆಯವರ ಮನಸ್ಸಿಗೆ ನೋವಾಗುವಂಥ ಕೆಲಸ ಮಾಡುತ್ತೇವೆ. ಕೋಪದಿಂದ ಯಾರಿಗೆ ಫಸ್ಟು ಡ್ಯಾಮೇಜ್ ಆಗೋದಂತೂ ಕೋಪ ಮಾಡ್ಕೊಂಡವ್ರಿಗೆ. ನೀವೇನಿಲ್ಲ, ಯಾರ ಹತ್ರನಾದ್ರು ಒಂದು 4 ನಿಮಿಷ 3 ನಿಮಿಷ ಜಗಳಾಡಿ, ಮೊದಲು ಬ್ಲಡ್ ಪ್ರೆಷರ್ ಚೆಕ್ ಮಾಡ್ಕೊಳ್ಳಿ. 120/80 ಇರುತ್ತೆ. ನೀವು ಜಗಳ ಶುರು ಮಾಡಿ, ನಿಮ್ಮ ಬ್ಲಡ್ ಪ್ರೆಷರ್ 200/100 ಆಗುತ್ತೆ. ನಿಮ್ಮ ಹೃದಯದ ಬಡಿತ 70 ಇದ್ದದ್ದು 190 ನಿಮಗೆ ಕೇಳುತ್ತೆ. ನಿಮ್ಮ ಕೈಯೆಲ್ಲ ಶೇಕ್ ಆಗುತ್ತೆ. ನೀವು ಅನ್ಕೋಬೋದು, ಚೆನ್ನಾಗಿ ಬೈದೆ, ಚೆನ್ನಾಗಿ ದಬಾಯಿಸ್ಬಿಟ್ಟೆ ನಾನು, ಹಾಗೆ ಹೀಗೆ ಅಂತ ಹೇಳ್ಬೋದು. ಅದರದ ಮೊದಲ ಡ್ಯಾಮೇಜ್ ಆಗೋದು ನಿಮ್ಮ ಶರೀರಕ್ಕೆ. ನಾವು ಯಾವ ರೀತಿ ಕೆಲಸ ಮಾಡಿದ್ದೀವಿ ಅಂದರೆ, ಯಾಕೆಂದರೆ ಒತ್ತಡ, ಒಂದೇ ರೋಗಿ ಬಗ್ಗೆ 20 ಜನ ಫೋನ್ ಮಾಡ್ತಾರೆ, ಮಿನಿಸ್ಟ್ರುಗಳು, MLAಗಳು, MP ಗಳು, ಅಥವಾ ಈಗಲೂ ಅಷ್ಟೇ ಹೇಳಿದ್ದೇ ಹೇಳ್ತಾ ಇರ್ತಾರೆ. ವೆಂಟಿಲೇಟರ್ ಮೇಲೆ ಇರ್ತಾರೆ, ಚೆನ್ನಾಗಿದ್ದಾರಲ್ವ ಸರ್ ಅಂತಾರೆ. ಇಲ್ಲ, ಇದು BP ಸಿಗ್ತಾ ಇಲ್ಲ, ಬ್ಲಡ್ ಪ್ರೆಷರು ರೆಕಾರ್ಡ್ ಮಾಡೋಕ್ಕಾಗ್ತಾ ಇಲ್ಲ, ಚೆನ್ನಾಗಿದ್ದಾರಲ್ವ ಸರ್. ಪಾಪ ಅವರ ಆತಂಕ, ಅದು ಅವ್ರ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವೇನು ಮಾಡಿದ್ದೇವೆ, ಒಂದೇ ರೋಗಿಗೆ 20 ಜನ ಹೇಳ್ತಾರೆ, ಸರಿಯಾಗಿ ನೋಡ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ನಾನೇನು ಮಾಡಿ ಅವ್ರಿಗೆ, ಇಲ್ಲ ನಾವೇನು ನೋಡ್ಕೊತಾ ಇಲ್ವಾ, ಏನು ಪದೇ ಎಷ್ಟು ನೀವು ಫೋನ್ ಮಾಡಿಸೋದು, ಯಾಕೆ ಇಷ್ಟು ಜನದ ಹತ್ರ ನೀವು ಹೇಳಿಸ್ತೀರಾ, ಎಷ್ಟು ಅರ್ಧ ನಿಮಿಷ ಆಯಿತು, 30 ಸೆಕೆಂಡ್ ಆಯಿತು, ಇದನ್ನೆಲ್ಲ ಅವ್ರಿಗೂ ಬೇಜಾರು, ಏನಪ್ಪ ಹಿಂಗೆ ಮಾತಾಡಿದ್ರು ಅಂತ. ಅಂಥ ಸಂದರ್ಭದಲ್ಲಿ ನಾನು ಯಾವ ರೀತಿ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ, ಆಯಿತು ನೋಡ್ಕೊಳ್ಳೋಣ, ಮುಗಿದೋಯ್ತು. ಅಲ್ಲದ ಔಷಧಿಗಳ ಬಗ್ಗೆ ಹೇಳೋದಾದರೆ, ಮೊದಲು ಬಿಸಿಲಲ್ಲಿ ನಡೆಯುವಂಥದ್ದು, ಬಿಸಿಲು. 2ನೇದು ವ್ಯಾಯಾಮ, 3ನೇದು ಮಧ್ಯ ಉಪವಾಸ, 4ನೇದು ಮಧ್ಯ ವಿಶ್ರಾಂತಿ ತಗೊಳ್ಳೋದು, 5ನೇದು ಒಳ್ಳೆಯ ನಿದ್ರೆ, 6ನೇದು ನಗು, 7ನೇದು ಬೇರೆಯವರ ಜೊತೆ ಮಾತನಾಡುವಂಥದ್ದು, 8ನೇದು ಉತ್ತಮವಾದಂಥ ಸ್ನೇಹಿತರ ಬಳಗವನ್ನು ಕಟ್ಟುವಂಥದ್ದು, 9ನೇದು ತರಕಾರಿ ಮತ್ತು ಹಣ್ಣುಗಳು, ಮತ್ತು 10ನೇದು ಬಹುಶಃ ಕೃತಜ್ಞತೆ. ಯಾರಾದರೂ ಸಹಾಯ ಮಾಡಿದರೆ ಅವರ ನೆನೆಯುವಂಥದ್ದು. ಈಗ ನೆನೆಯುವಂಥದ್ದಿರಲಿ, ಬೈಯುವಂಥದ್ದಾಗಿದೆ, ಕೃತಜ್ಞತೆ ಇರಬೇಕಾಗತ್ತೆ. ನಂತರ ಮೆಡಿಟೇಷನ್ನು, ಯೋಗ. ಇವ್ಯಾವು ಇಂಜೆಕ್ಷನ್ ಬಾಟ್ಲಲ್ಲೂ ಇಲ್ಲ, ಸಿರಿಂಜಸ್ಸಲ್ಲೂ ಇಲ್ಲ. ಇದನ್ನೆಲ್ಲ ಪರಿಪಾಲನೆ ಮಾಡಬೇಕು. ಶ್ರೀ BGS ಸೈನ್ಸ್ ಅಂಡ್ ಕಾಮರ್ಸ್ PU ಕಾಲೇಜು ಶೃಂಗೇರಿ 2025-26ನೇ ಸಾಲಿನ PUC ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಅತ್ಯುತ್ತಮ ಕ್ಯಾಂಪಸ್, ಸುಸಜ್ಜಿತ ಹಾಸ್ಟೆಲ್, ಕಲ್ಚರಲ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ, JEE, NEET, KCET ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ BGS ಸೈನ್ಸ್ ಅಂಡ್ ಕಾಮರ್ಸ್ PU ಕಾಲೇಜು ಶೃಂಗೇರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6360895642 8431600937.